ಶಿವಮೊಗ್ಗ ಕೈಗಾರಿಕಾ ವಲಯಕ್ಕೆ ತಟ್ಟಿದೆ ಈಗ ವಾರ್ ಎಫೆಕ್ಟ್. ಫೌಂಡ್ರಿ ಉದ್ಯಮಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ರಾ ಮಟೀರಿಯಲ್ ಸಿಗ್ತಾ ಇಲ್ಲ ಮತ್ತು ಸಿಕ್ಕರೂ ಕೂಡ ಬೆಲೆ ಏರಿಕೆ ಆಗಿದೆ, ಬಿಸಿ ತಟ್ಟುತ್ತಾ ಇದೆ. ಶಿವಮೊಗ್ಗದ ಕೈಗಾರಿಕಾ ವಲಯಕ್ಕೆ ವಾರ್ ಎಫೆಕ್ಟ್ ತಟ್ಟಿದೆ. ಫೌಂಡ್ರಿ ಉದ್ಯಮಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ. ರಾ ಮಟೀರಿಯಲ್ ಬೆಲೆ ಕೆಜಿಗೆ 50 ರಿಂದ 60 ರೂಪಾಯಿ ಏರಿಕೆಯಾಗಿದೆ. ಶಿವಮೊಗ್ಗದ ಸಾಗರ ರಸ್ತೆಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದು. ಮಾಚೇನಹಳ್ಳಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿರುವಂತಹ ಫೌಂಡ್ರಿ ಕಂಪನಿ. ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪಾರ್ಟ್ ತಯಾರಿಕೆ ಆಗ್ತಾ ಇದೆ. ದೇಶ ವಿದೇಶಕ್ಕೆ ರಫ್ತು ಮಾಡುವಂತಹ ಫೌಂಡ್ರಿ ಉದ್ಯಮಿಗಳು ಬ್ರೆಜಿಲ್, ಸ್ವೀಡನ್, ಫಿನ್ಲ್ಯಾಂಡ್ ಸೇರಿ ಹಲವು ದೇಶಕ್ಕೆ ಇಲ್ಲಿಂದಲೇ ರಫ್ತಾಗ್ತಾ ಇರುವಂತದ್ದು. ನಿಗದಿತ ಸಮಯಕ್ಕೆ ಉದ್ಯಮಿಗಳಿಗೆ ಅದನ್ನ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ಉತ್ಪನ್ನಗಳನ್ನ ರಫ್ತು ಮಾಡಲು ಕೂಡ ಉದ್ಯಮಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ವಾರ್ ಎಫೆಕ್ಟ್ ಎಲ್ಲಾ ಕ್ಷೇತ್ರಗಳ ಮೇಲೂ ತಟ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಅದರ ಎಫೆಕ್ಟ್ ಅನ್ನ ಅನುಭವಿಸ್ತಾ ಇದ್ದೀವಿ. ಹಾಗೆ ಈಗ ಫೌಂಡ್ರಿ ಉದ್ಯಮಕ್ಕೂ ಬೇಕಾದಂತಹ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ರಾ ಮೆಟೀರಿಯಲ್ ಕೆಜಿಗೆ 50 ರಿಂದ 60 ರೂಪಾಯಿ ಜಾಸ್ತಿ ಆಗಿದೆ. ಶಿವಮೊಗ್ಗದ ಸಾಗರ ರಸ್ತೆಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದು. ಫೌಂಡ್ರಿ ಕಂಪನಿ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪಾರ್ಟ್ಗಳನ್ನು ತಯಾರು ಮಾಡಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಉದ್ಯಮಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ ಇನ್ ಟೈಮ್ಗೆ ರಫ್ತು ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ನಿಗದಿತ ಸಮಯಕ್ಕೆ ರಾ ಮೆಟೀರಿಯಲ್ ಕೂಡ ಸಿಗ್ತಾ ಇಲ್ಲ. ಸಿಕ್ಕರೂ ಬೆಲೆ ಜಾಸ್ತಿ ಅನ್ನೋದು ಬಹಳ ಸಮಸ್ಯೆಯನ್ನ ತಂದೊಡ್ಡಿದೆ. ಯುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಉದ್ಯಮಗಳ ಮೇಲೂ ಕೂಡ ಎಫೆಕ್ಟ್ ಅನ್ನ ಮಾಡಿದೆ. ಈಗ ಇಲ್ಲಿ ಕಚ್ಚಾ ವಸ್ತುಗಳಿಗೆ ಬೇಕಾದಂತಹ ರಾ ಮಟೀರಿಯಲ್ ಅಂದ್ರೆ ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟಂತಹ, ಆಟೋಮೊಬೈಲ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಬಿಡಿ ಭಾಗಗಳ ತಯಾರಿಕೆ ಮಾಡುವಂತಹ ಫೌಂಡ್ರಿ ಉದ್ಯಮ, ಅದರ ಫ್ಯಾಕ್ಟರಿಗಳಿವೆ ಸಾಕಷ್ಟು ಮಟ್ಟಿಗೆ. ಶಿವಮೊಗ್ಗದ ಸಾಗರ ರಸ್ತೆಯ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಮಾಚೇನಹಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿರುವಂತಹ ಫೌಂಡ್ರಿ ಕಂಪನಿ. ಇಲ್ಲಿ ಬರಬೇಕಾದಂತಹ ರಾ ಮಟೀರಿಯಲ್ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ ಅದರ ಬೆಲೆ ಜಾಸ್ತಿ ಆಗಿದೆ. ಹಾಗಾಗಿ ಉದ್ಯಮಿಗಳಿಗೆ ಇನ್ ಟೈಮ್ ಅಲ್ಲಿ ಬೇರೆ ಬೇರೆ ದೇಶಗಳಿಗೆ ಪೂರೈಕೆ ಮಾಡುವಂತಹ ಪೇರ್ ಪಾರ್ಟ್ಸ್ ನ ಕಳಿಸೋಕಾಗ್ತಾ ಇಲ್ಲ ಅಂತ ಉದ್ಯಮಿಗಳ ಅಳಲು ತೋಡ್ಕೋತಾ ಇದ್ದಾರೆ. ದೇಶ ವಿದೇಶಕ್ಕೆ ರಫ್ತು ಮಾಡುವಂತಹ ಫೌಂಡ್ರಿ ಉದ್ಯಮಿಗಳು ಬ್ರೆಜಿಲ್ ಇರ್ಬೋದು, ಸ್ವೀಡನ್, ಫಿನ್ಲ್ಯಾಂಡ್ ಸೇರಿ ಹಲವು ದೇಶಕ್ಕೆ ರಫ್ತಾಗ್ತಾ ಇದ್ವು. ಆದರೆ ಈಗ ನಿಗದಿತ ಸಮಯಕ್ಕೆ ರಾ ಮಟೀರಿಯಲ್ ಸಿಗದೇ ಇರೋ ಕಾರಣಕ್ಕೆ ರಫ್ತು ಸಾಧ್ಯವಿಲ್ಲ ಅಂತ ಇದ್ದಾರೆ ಉದ್ಯಮಿಗಳು.